ಹೈಕಮಾಂಡ್ ಮಟ್ಟದಲ್ಲಿ ಮೊದಲ ಹಂತದ ಪಟ್ಟಿ ಈಗಾಗಲೇ ರೆಡಿಯಾಗಿದೆ. ಬಹುತೇಕ ಇದೇ ಫೈನಲ್ ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ ನಾಯಕರು ಇದನ್ನ ಒಪ್ಕೊಂಡಿದ್ದಾರೆ. ಈ ಪಟ್ಟಿ ಆಲ್ಮೋಸ್ಟ್ ಫೈನಲ್ ಅನ್ನುವಂಥದ್ದು ನಮಗೆ ಸಿಕ್ಕಿರುವಂತಹ ಎಕ್ಸಾಕ್ಟ್ ಮಾಹಿತಿ. ಲಿಸ್ಟ್ ನಲ್ಲಿರುವಂತಹ ಹೆಸರು ಅಫ್ಕೋರ್ಸ್ ಡಿ.ಕೆ. ಶಿವಕುಮಾರ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಅವರ ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್, ಕೆ.ಜೆ. ಜಾರ್ಜ್, ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯ, ಎಚ್.ಕೆ. ಪಾಟೀಲ್ ಅಥವಾ ಚಲುವರ ಸ್ವಾಮಿ ಅನ್ನುವಂಥದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಜೊತೆಗೆ ಪ್ರಿಯಾಂಕ್ ಖರ್ಗೆ, ಎಂ.ಬಿ. ಪಾಟೀಲ್, ಭೈರತಿ ಸುರೇಶ್, ರಾಮಲಿಂಗಾರೆಡ್ಡಿ, ಯು.ಟಿ. ಖಾದರ್, ಕೃಷ್ಣ ಬೈರೇಗೌಡ, ಹಾಗೆ ಮುನಿಯಪ್ಪ ಅಥವಾ ಅವರ ಪುತ್ರಿ ರೂಪಕಲಾ ಶಶಿಧರ್ ಇವರು ನಾಳೆ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ ಅನ್ನುವಂಥದ್ರ ಬಗ್ಗೆ ನಮಗೆ ಸಿಕ್ಕಿರುವಂತ ಎಕ್ಸಾಕ್ಟ್ ಮಾಹಿತಿ ಇದು. ಇದ್ರ ಜೊತೆಗೆ ಇನ್ನೊಂದಷ್ಟು ಜನ ಹೆಸರು ಸೇರ್ಪಡೆಯಾಗುವಂತಹ ಸಾಧ್ಯತೆಗಳು ಕೂಡ ಇವೆ. ಸೊ ಆ ಹೆಸರುಗಳು ಯಾವುವು ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಚರ್ಚೆಗಳಾಗ್ತಾ ಇದೆ. ಇನ್ನು 14 ಸಚಿವರ ಸೇರ್ಪಡೆ ಬಗ್ಗೆ ರಾಜ್ಯ ನಾಯಕರು ಒಲವು ತೋರಿದ್ದಾರೆ. ಈ ಬಗ್ಗೆ ಹೈಕಮಾಂಡ್ ನಾಯಕರಿಂದ ಮತ್ತೊಂದು ಸುತ್ತಿನ ಸಭೆ ಆಗ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ಮತ್ತೊಂದು ಸುತ್ತಿನ ಸಭೆ. ಸದ್ಯ ವೇಣುಗೋಪಾಲ್ ಮನೆಯಲ್ಲಿ ನಡೀತಾ ಇರುವಂತಹ ಸಭೆ ಇದು. ನೋಡಿ, ಹೈಕಮಾಂಡ್ ನಾಯಕರೆಲ್ಲ ಸೇರಿ ಒಂದಷ್ಟು ಜನರ ಲಿಸ್ಟ್ ಅನ್ನ ಫೈನಲ್ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆದ್ರೆ ರಾಜ್ಯ ನಾಯಕರು 14 ಸಚಿವರ ಸೇರ್ಪಡೆ ಮಾಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಒತ್ತಡವನ್ನ ಹೇರ್ತಾ ಇದ್ದಾರೆ. ಹೀಗಾಗಿ ಈಗ ಮತ್ತೆ ನಾಯಕರು ಮತ್ತೊಂದು ಸುತ್ತಿನ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ವೇಣುಗೋಪಾಲ್ ಅವರ ನಿವಾಸದಲ್ಲಿ ಈಗ ಸಭೆ ಆಗ್ತಾ ಇದೆ ಅನ್ನುವಂಥ ವಿಚಾರಗಳು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಫೈನಲ್ ಆಗಿ ಯಾರ್ಯಾರನ್ನ ಇರಿಸ್ಕೊಳ್ತಾರೆ ಅಥವಾ ಪ್ರಮಾಣ ವಚನದಲ್ಲಿ ಈ ಬಾರಿ ಮೊದಲ ಹಂತದಲ್ಲಿ ಯಾರೆಲ್ಲ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ ಅನ್ನೋದೇ ಪ್ರಶ್ನೆ. ಎಸ್, ದೆಹಲಿಯಲ್ಲಿರುವ ನಾವು ಪ್ರತಿನಿಧಿ ಪ್ರಮೋದ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ. ಪ್ರಮೋದ್, ಎರಡು ವಿಚಾರ. ಈಗ ಒಂದು ಲಿಸ್ಟ್ ಅಂತೂ ಈಗಾಗಲೇ ಹೊರಬಿದ್ದಿದೆ. ಎಕ್ಸಾಕ್ಟ್ ಮಾಹಿತಿ ಅನ್ನುವಂಥದ್ದನ್ನ ನಾವು ಈಗಾಗಲೇ ಜನರ ಮುಂದೆ ಇಡ್ತಾ ಇದ್ದೀವಿ. ಇದಿಷ್ಟು ಜನರ ಹೆಸರು ಆಲ್ಮೋಸ್ಟ್ ಫೈನಲ್ ಪ್ರಮೋದ್. ಇದ್ರ ಜೊತೆಗೆ ಇನ್ನಷ್ಟು ಹೆಸರುಗಳು ಆಡ್ ಆಗುವಂತಹ ಸಾಧ್ಯತೆಗಳಿವೆ. ಯಾವ್ಯಾವ ಆಗಬಹುದು ಅನ್ನುವಂಥದ್ರ ಬಗ್ಗೆ ನಡೀತಾ ಇರುವಂತಹ ಒಂದು ಚರ್ಚೆ ಒಂದು. ಜೊತೆಗೆ ಈಗಾಗಲೇ ವೇಣುಗೋಪಾಲ್ ಅವರ ನಿವಾಸದಲ್ಲಿ ನಡೆದಂತಹ ಸಭೆ ಮುಗಿದಿದೆ. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ನಡೀತಾ ಇರುವಂತಹ ಸಭೆಯಲ್ಲಿ ಯಾರೆಲ್ಲ ಇದ್ದಾರೆ, ಏನ್ ಚರ್ಚೆ ಆಗ್ತಾ ಇದ್ದಾರೆ, ಇನ್ನಷ್ಟು ಅಡಿಷನ್ ಆಗ್ಬೋದಾ ಅಥವಾ ಡಿಲಿಷನ್ ಏನಾದ್ರೂ ಆಗ್ಬೋದಾ, ಏನ್ ಮಾಹಿತಿ ಇದೆ ಪ್ರಮೋದ್? ರೆಹಮಾನ್, ಈಗ ಟಿವಿ9 ಮುಂದಿರ್ತಾ ಇರುವಂತಹ ಪಟ್ಟಿಯಲ್ಲಿ 1 ಅಥವಾ 2 ಹೆಸರು ಬಿಡುವಂತಹ ಸಾಧ್ಯತೆ ಇದೆ ಅಥವಾ ಹೊಸ ಹೆಸರು ಸೇರ್ಪಡೆ ಆಗುವಂತಹ ಸಾಧ್ಯತೆ ಇದೆ. ಈಗ ಇರುವಂತಹ ಮಾಹಿತಿ ಪ್ರಕಾರ 9+1 ಅಂದ್ರೆ 10 ಹೆಸರುಗಳ ಬಗ್ಗೆ ಸಾಕಷ್ಟು ಗಂಭೀರವಾಗಿ ಫೈನಲೈಸ್ ಆಗಿದೆ. ಉಳಿದಂತೆ 11+1 ಮಾಡಬೇಕು ಅನ್ನುವಂಥದ್ದು ಕೂಡ ಒಂದು ಚರ್ಚೆಯಲ್ಲಿ ಇರುವಂಥದ್ದು. ಈ ಒಂದು ಕಾರಣಕ್ಕೋಸ್ಕರ ನಾವು ಹೇಳ್ತಾ ಇರುವಂಥದ್ದು 1 ಅಥವಾ 2 ಹೆಸರು ಡಿಲೀಷನ್ ಆಗ್ಬೋದು ಅಥವಾ ಮತ್ತೊಂದು ಆ್ಯಡ್ ಆಗ್ಬೋದು ಅಥವಾ ಬದಲಾವಣೆ ಆಗ್ಬೋದು. ಈ 3 ಆಯ್ಕೆಗಳಿವೆ. ಬಹುತೇಕ ನಾವು ಟಿ.ವಿ9 ಏನು ಬ್ರೇಕ್ ಮಾಡ್ತಾ ಇದೆ, ಇದರಲ್ಲಿರುವಂಥ ಬಹುತೇಕ ಹೆಸರುಗಳು ಈಗಾಗಲೇ ಪಕ್ಕಾ ಆಗಿರುವಂಥದ್ದು. ಈಗಾಗಲೇ ಒಂದು ಹಂತದಲ್ಲಿ ಈ ಎಲ್ಲ ಹೆಸರುಗಳಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂಥದ್ದು. ಅದು ಸಿ.ಎಂ ಆಗಿ ಡಿ.ಕೆ. ಶಿವಕುಮಾರ್ ಇದ್ದರೆ ಪರಮೇಶ್ವರ್, ಕೆ.ಜೆ. ಜಾರ್ಜ್, ಡಾಕ್ಟರ್ ಯತೀಂದ್ರ ಅಥವಾ ಭೈರತಿ ಸುರೇಶ್, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, ಎಂ.ಬಿ. ಪಾಟೀಲ್, ರಾಮಲಿಂಗಾರೆಡ್ಡಿ, ಯು.ಟಿ. ಖಾದರ್, ಮುನಿಯಪ್ಪ ಅಥವಾ ಮುನಿಯಪ್ಪ ಅವರ ಪುತ್ರಿ ರೂಪಕಲಾ ಶಶಿಧರ್. ಬಹುತೇಕ ಮುನಿಯಪ್ಪ ಅವರಿಗೆ ಆಗುವಂತಹ ಸಾಧ್ಯತೆ ದಟ್ಟವಾಗಿದೆ. ಇದರ ಜೊತೆಗೆ ಎಚ್.ಕೆ. ಪಾಟೀಲ್ ಅವರ ಹೆಸರಿದ್ರೂ ಕೂಡ ಅವರನ್ನು ಸ್ಪೀಕರ್ ಸ್ಥಾನಕ್ಕೂ ಕೂಡ ಪರಿಗಣಿಸುವಂಥ ಒಂದು ಸಾಧ್ಯತೆ ಇದೆ. ಹೀಗಾಗಿ ಲೀಸ್ಟ್ನಲ್ಲಿ ಈ ಒಂದಿರುವಂಥ ಲೀಸ್ಟ್ನಲ್ಲಿದೆ. ಆದರೆ ಮುಂದಿನ ಹಂತದಲ್ಲಿ ಚರ್ಚೆನಾದರೂ ಕೂಡ ಸಭಾಪತಿ ಅಥವಾ ಸಭಾಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ ಹೈಕಮಾಂಡ್ ಯಾವ ನಿರ್ಧಾರವನ್ನು ಮಾಡುತ್ತೆ ಅದು ಕೂಡ ನೋಡಬೇಕಾಗುತ್ತೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಈಗಿರುವಂತಹ ಬಹುತೇಕ ಲೀಸ್ಟ್ ಏನಿದೆ ಬಹುತೇಕ ಪ್ರಿಪೇರ್ ಆಗಿದೆ. ಒಂದು ಹಂತದ ಚರ್ಚೆ ಮಾಡಿ ಕೆಲವೊಂದಿಷ್ಟು ಆ್ಯಡ್ ಆಗುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ಇವತ್ತಿನ ಇನ್ನೊಂದು ಸಭೆ ಏನಿದೆ, ಈಗಾಗಲೇ ಕೆ.ಸಿ. ವೇಣುಗೋಪಾಲ್ ಅವರ ನಿವಾಸದಲ್ಲಿ ಆಗಿದೆ ಒಂದು ಸಭೆ. ಅದಾದ ಬಳಿಕ ಮುಂದಿನ ಹಂತ ಬಹುತೇಕ ಉಳಿದ ಸಂಪುಟ ಸದಸ್ಯರನ್ನು ಕೂಡ ಇವತ್ತೇ ತೀರ್ಮಾನ ಮಾಡುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಮತ್ತೆ ಮೀಟಿಂಗ್ ಮಾಡೋದಕ್ಕಿಂತ ಒಂದು ಹಂತದ ಸಂಪೂರ್ಣ ತಯಾರಿಯನ್ನು ಮಾಡೋದಕ್ಕೆ ಕೂಡ ಈಗಾಗಲೇ ತೀರ್ಮಾನ ಮಾಡಲಾಗಿದೆ. ಅದರ ಚರ್ಚೆ ಆದರೂ ಕೂಡ ಅಚ್ಚರಿ ಏನಿಲ್ಲ. ಬಟ್ ಇವತ್ತೇ ಮುಂದಿನ ಹಂತದ ರಿಲೀಸ್ ಮಾಡ್ತಾರೆ. ಖಂಡಿತ ಅದರ ಬಗ್ಗೆ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. ಬದಲಾಗಿ ಈಗ 9+1 ಸದ್ಯಕ್ಕೆ ಇರುವಂಥದ್ದು, ಜೊತೆಗೆ ಅದು 11+1 ಆದರೂ ಕೂಡ ಅಚ್ಚರಿ ಇಲ್ಲ. ಬಟ್ ರಾಜ್ಯದ ನಾಯಕರು ಹೇಳ್ತಾ ಇರುವಂಥದ್ದು ರೆಹಮಾನ್, ಅವ್ರು ಹೇಳ್ತಾ ಇರುವಂಥ ವಿಚಾರ ಅಂದರೆ ಈಗಾಗಲೇ 14+1 ಆ ಒಂದು ಫಾರ್ಮುಲಾವನ್ನು ಮಾಡಬೇಕು ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಮಾಡುವಂಥ ಸಂದರ್ಭದಲ್ಲಿ ಅರ್ಧ ಕ್ಯಾಬಿನೆಟ್ ರಚನೆ ಆದರೆ ಆಗ ತುಂಬ ಸಹಕಾರಿಯಾಗಿರುತ್ತೆ, ಒತ್ತಡ ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನುವಂಥದ್ದು. ಈಗ ಟಿ.ವಿ9 ಏನು ಬಿತ್ತರಿಸ್ತಾ ಇದೆ, ಬಹುತೇಕ ಈಗ ಟಿ.ವಿ9 ಬಿತ್ತರಿಸುವಂಥ ಹೆಸರಲ್ಲಿ ಬಹುತೇಕ ಹೆಸರುಗಳು ಈಗಾಗಲೇ ಪಕ್ಕಾ ಆಗಿರುವಂಥದ್ದು AICCಯ ಉನ್ನತ ಮೂಲಗಳಿಂದ ಸಿಕ್ಕಿರುವಂಥ ಮಾಹಿತಿ. ಹೀಗಾಗಿ ಇದೇ ಹೆಸರು ಈಗ ಅಂತಿಮಗೊಳ್ಳುವಂಥ ಸಾಧ್ಯತೆ ದಟ್ಟವಾಗಿದೆ. ಇದೇ ಹೆಸರನ್ನು ರಾಜಭವನಕ್ಕೆ ನಾಳೆ ಪಕ್ಷದ ವತಿಯಿಂದ ಅಥವಾ ಸರ್ಕಾರದ ಪರವಾಗಿ ಕಳಿಸುವಂಥ ಸಾಧ್ಯತೆ ಇದೆ. ರೆಹಮಾನ್. ಎಸ್ ಪ್ರಮೋದ್, ಹಾಗೆ ಸಂಪರ್ಕದಲ್ಲಿರಿ. ಇನ್ನು ನಮ್ಮ ಜೊತೆ ಮಹೇಶ್ ಕೂಡ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಹೇಶ್, ಇಲ್ಲಿ ಗಮನಿಸ್ತಾ ಇರೋ ಹಾಗೆ ಒಂದ್ ಕಡೆ ಫೈನಲ್ ಪಟ್ಟಿ ರೆಡಿ ಆಗಿದೆ ಅನ್ನುವಂತಹ ವಿಚಾರಗಳ ನಡುವೆ ರಾಜ್ಯ ನಾಯಕರು ಒಂದು 14 ಸಚಿವರನ್ನ ಈ ಒಂದು ಪಟ್ಟಿಯಲ್ಲಿ ಸೇರ್ಪಡೆ ಮಾಡಬೇಕು ಅಂತ ಹೇಳಿ ಒಲವು ತೋರ್ತಾ ಇದ್ದಾರೆ. ಹಾಗಾಗಿ ಮತ್ತೊಂದು ಸುತ್ತಿನ ಸಭೆ ಆಗ್ತಾ ಇದೆ ಅಂತ, ಆ ಸಭೆ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಮಹೇಶ್.
ಅದು ಖಂಡಿತ ಈಗ ಸದ್ಯದ ಮಾಹಿತಿ ಪ್ರಕಾರ 12ರಿಂದ 14 ಸಚಿವ ಸ್ಥಾನವನ್ನು ನೀಡಬೇಕು ಅನ್ನೋದು ಕೂಡ ಈಗ ಅದು ಅಂತಿಮ ಆಗಿದೆ ಅನ್ನೋದು ಕೂಡ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಈಗ KC ವೇಣುಗೋಪಾಲ್ ನಿವಾಸದಲ್ಲಿ ಸಭೆ ಮುಗಿಸಿ ವಾಪಸ್ಸಾಗಿದ್ದಾರೆ CM ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ವಾಪಸ್ಸಾಗಿರುವಂಥದ್ದು. ಈಗ ರಾತ್ರಿ 8 ಗಂಟೆಗೆ ಬೆಂಗಳೂರಿಗೆ ವಾಪಸ್ಸಾಗುತ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಈಗ ಬಹುತೇಕ ಈ ಒಂದು ಅಂತಿಮ ಸುತ್ತಿನ ಮಾತುಕತೆ ಆಗೋಗಿದೆ ಮತ್ತು ಸಭೆ ಕೂಡ ಮುಕ್ತಾಯ ಆಗಿದೆ ಅನ್ನೋದು ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಯಾವುದೇ ಸಭೆಯಿಂದ ಮುಂದೆ ನಡೆಯುವುದಿಲ್ಲ. 8 ಗಂಟೆ ಸುಮಾರಿಗೆ ಏರ್ಪೋರ್ಟ್ಗೆ ತೆರಳುತ್ತಾರೆ. ಹೀಗಾಗಿ ಒಂದೇ ವಿಮಾನದಲ್ಲಿ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಬಹುತೇಕ ಇವತ್ತು ರಾತ್ರಿ ಅಥವಾ ನಾಳೆ ಈ ಪಟ್ಟಿ ಘೋಷಣೆ ಆಗುವಂಥ ಸಾಧ್ಯತೆ ಇರುವಂಥದ್ದು. ಈಗ ಏನು ಮಾಹಿತಿ ಪ್ರಕಾರ 12ರಿಂದ 14 ಜನರಿಗೆ ಏನು TV9 ಬ್ರೇಕ್ ಮಾಡ್ತಾ ಇದೆ, ಬಹುತೇಕ ಇವರಿಗೆ ಅಂತಿಮವಾಗುವಂಥ ಲಕ್ಷಣಗಳು ಕೂಡ ಇರುವಂಥದ್ದು. ಇದಾದ ನಂತರ ಏನು ಪ್ರಮಾಣ ವಚನ ಸ್ವೀಕಾರ ನಂತರ ಬಹುತೇಕ 20 ದಿನಗಳು ಟೈಮ್ ಇರುತ್ತೆ. ಹೀಗಾಗಿ ಅಂದರೆ ರಾಜ್ಯಸಭೆ ಮತ್ತು MLC ಚುನಾವಣೆ ಬಳಿಕ ಮತ್ತೊಂದು ಸುತ್ತಿನ ಸಭೆ ಕೂಡ ಮಾಡ್ತಾ ಅನ್ನೋದು ಮಾಹಿತಿ ಇರುವಂಥದ್ದು. ಅದಾದ ನಂತರ ಹೈಕಮಾಂಡ್ ಭೇಟಿ ಮಾಡಿ ಮತ್ತೆ ಉಳಿದಂಥ ಏನು ಸ್ಥಾನಗಳನ್ನ ತುಂಬುವಂಥ ಏನು ಮುಂದುವರಿಸುವಂಥ ಕೆಲಸ ಕೂಡ ಮಾಡುವಂಥ ಲಕ್ಷಣಗಳು ಕೂಡ ಗೋಚರಿಸ್ತಾ ಇದೆ ಎಂಬುದು ನಾಗರಾಜ್. ಓಕೆ ಮಹೇಶ್, ಹಾಗೆ ಪ್ರಮೋದ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.